ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವೆಲ್ಲ ತುಂಬಾ ಊಹಿಸ್ಕೋತಿದ್ದೀರೋ. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಉತ್ತರ ಹೇಳಕ್ಕಾಗದೇ ಇರೋರೇ ನಿಮ್ ಹಾಗೆ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಬಿಡಿಯಪ್ಪ. ನನ್ನ ಮಗ ಹಾಗೆ ಮಾಡೋದಿಲ್ಲ. ಮಾಡಲ್ಲ ಅಂತ ಏನ್ ಗ್ಯಾರಂಟಿ ನಮ್ಮ? ರಾಧಾಕೃಷ್ಣ ಲಾವಣ್ಯನ್ ಕರ್ಕೊಂಡ್ ಬರ್ಲಿಲ್ವಾ? ಪಿತೃವಾಕ್ಯನ ಮಾತೃವಾಕ್ಯನ ಪಾಲಿಸೋರು ಸಂತಾನದಲ್ಲಿ ಯಾರೋ ಒಬ್ರು ಇರ್ತಾರೆ. ನನ್ನ ಮಗ ಶ್ರೀಕರ್ ಹಾಗೆ ಮಾಡಲ್ಲ. ನಿನಗೆ ಯಾಕೆ ಅಷ್ಟು ಕುರುಡು ನಂಬಿಕೆ? ನಂಬಿಕೆಗೆ ಮತ್ತೊಂದು ರೂಪಾನೇ ಅವನು. ಅದಕ್ಕೆ ನಂಬ್ತಾ ಇದ್ದೀನಿ. ಹೊರಗಡೆಯವರ ಕಾರಣಗಳು ಏನಾದರೂ ಆಗಿರಬಹುದು, ನನಗದು ಸಂಬಂಧ ಇಲ್ಲ. ನನ್ನ ಮನೆಗೆ ಚಿಕ್ಕ ಸೊಸೆಯಾಗಿ ಬರೋ ಹುಡುಗಿ ಹೇಗಿರ್ಬೇಕೋ ಅವನಿಗೆ ಚಿಕ್ಕಂದಿನಿಂದನೂ ಹೇಳಿ ಬೆಳೆಸಿದ್ದೀನಿ. ಅದಕ್ಕೆ ಅಂತ ಕೆಲಸ ಮಾಡೋದಿಲ್ಲ. ಅಮ್ಮನಂತಹ ಜಾತಕ ಇರೋ ಹುಡುಗಿನೇ ಸೊಸೆಯ ಕರ್ಕೊಂಡು ಬರ್ತೀನಿ ಅಂತ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಮಾತನ್ನ ನಾನು ಉಳಿಸ್ಕೋತೀನಿ. ನಮ್ಮ ಕುಟುಂಬಕ್ಕೆ, ನಮ್ಮ ವಂಶಕ್ಕೆ ಎಂಥ ಸೊಸೆ ಬೇಕೋ ಅವನಿಗೆ ಗೊತ್ತು. ಅಂತ ಅವನು ಕನಸಲ್ಲೂ ಕೂಡ ತಪ್ಪು ಮಾಡೋದಿಲ್ಲ. ನನಗೆ ಇಷ್ಟ ಆಗೋವಂಥ ಸೊಸೆನೇ ಕರ್ಕೊಂಡು ಬರ್ತಾನೆ. ನನ್ನ ಸಂತಾನದ ಮೇಲೆ ನನಗೆ ನಂಬಿಕೆ ಇದೆ. ನೀವ್ ಹೇಳಿದ್ದೆಲ್ಲ ಓಕೆ, ಹೀಗ್ ನಡಿಬೇಕು ಅಂತ ನೀವ್ ಅನ್ಕೋತಿದ್ದೀರಾ. ವರ್ಷಗಳಿಂದ ಎಲ್ರಿಗೂ ಇದೇ ಹೇಳ್ತಿದ್ದೀರಾ. ಬಟ್ ನಿಮ್ ಅಂದಾಜು ತಲೆ ಕೆಳಗಾದ್ರೆ ಶ್ರೀಕರ್ ಮಾಡ್ಬಾರ್ದನ್ನ ಮಾಡಿದ್ರೆ ಅವಾಗೇನ್ ಮಾಡ್ತೀರಾ? ಅದನ್ನ ಹೇಳಿ ಸಾಕು. ಅವನು ತಪ್ಪಾಗಿ ಆ ಕೆಲಸ ಮಾಡಿದ್ರೆ ನನ್ನ ಪ್ರಾಣ ಹೋಗುತ್ತೆ. ನಾನು ಕೇಳೋ ಅಂತ ಹುಡುಗಿನಲ್ದೇನೆ ಮತ್ತೊಂದು ಹುಡುಗಿನ ನನ್ನ ಮನೆಗೆ ಕರ್ಕೊಂಡು ಬಂದ್ರೆ ಅವನ ಕಣ್ಣು ಮುಂದೆನೆ ನನ್ನ ಉಸಿರು ನಿಂತು ಹೋಗುತ್ತೆ. ಶ್ರೀಕರ್ಗೆ ಅಮ್ಮ ಅಂದ್ರೆ ಪ್ರಾಣ. ನನ್ನ ಪ್ರಾಣ ಹೋಗೋ ಪರಿಸ್ಥಿತಿನ ಅವನು ಯಾವತ್ತೂ ತರೋದಿಲ್ಲ. ಊರೆಲ್ಲರೂ ಒಂದ್ ಕಡೆ ಆದ್ರೆ ಶ್ರೀಕರ್ ಬೇರೆ. ಈ ವಿಷಯದಲ್ಲಿ ನೀವು ಪದೇ ಪದೇ ಅನುಮಾನಿಸ್ತಾ ಹೀಗೆ ಬಾಣಗಳನ್ನ ಬಿಡೋ ಅವಶ್ಯಕತೆ ಇಲ್ಲ. ಒಂದ್
ವೇಳೆ ನಾವೆಲ್ಲ ಅನುಮಾನಿಸ್ತಿರೋ ಹಾಗೆ ಅವನಿನ ಏನಾದ್ರೂ ಮದ್ವೆ ಮಾಡ್ಕೊಂಡ್ರೆ? ಹೇಳು ಅಮ್ಮಮ್ಮ. ಅದು ಯಾವತ್ತೂ ನಡೆಯೋದಿಲ್ಲ. ಅವನಿ ಗುಣ ಒಳ್ಳೇದು. ಅವನಿ ವ್ಯಕ್ತಿತ್ವ ದೊಡ್ಡದು. ನಾವು ಕೊಡೋ ಗೌರವನ, ನಾವು ತೋರಿಸೋ ಅಭಿಮಾನನ ಮತ್ತೊಂದು ರೂಪದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಯೋಚನೆ ಮಾಡೋ ಸ್ವಾರ್ಥಿ ಅಲ್ಲ. ಅವನಿ ನಮ್ಮ ಕುಟುಂಬದ ಶ್ರೇಯಸ್ಸಿಗೋಸ್ಕರ ತ್ಯಾಗಕ್ಕೆ ಸಿದ್ಧವಾಗುವಂತ ವ್ಯಕ್ತಿ. ಬೆನ್ನಿಗೆ ಚೂರಿ ಹಾಕೊಳ್ಳೋ ಅಲ್ಲ. ಅಲ್ಲಿ ಶ್ರೀಕರ್ ಮೇಲೆ, ಇಲ್ಲಿ ಅವನಿ ಮೇಲೆ ನಮಗೆ ಅಪಾರವಾದ ವಿಶ್ವಾಸ ಇದೆ. ಶ್ರೀಕರ್ ನನಗೆ ಇಷ್ಟ ಇಲ್ದಿರೋ ಮದ್ವೆ ಮಾಡ್ಕೋತಾನೆ ಅನ್ನೋ ಮಾತನ್ನ ಇನ್ನೊಂದು ಸಲ ಆಡಬೇಡಿ. ಹಾಗೇನಾದ್ರೂ ನಡೆದ್ರೆ ಅದೇ ನನ್ನ ಕೊನೆ ದಿನ, ನೆನಪಿಟ್ಕೊಳ್ಳಿ. ನೆನಪಿಟ್ಕೊಳ್ಳಿ. ನಾನು ಕೇಳೋ ಅಂತ ಹುಡುಗಿನಲ್ದೇನೆ ಮತ್ತೊಂದು ಹುಡುಗಿನ ನನ್ನ ಮನೆಗೆ ಕರ್ಕೊಂಡು ಬಂದ್ರೆ ಅವನ ಕಣ್ಣು ಮುಂದೆನೆ ನನ್ನ ಉಸಿರು ನಿಂತು ಹೋಗುತ್ತೆ. ನಾವು ಕೊಡೋ ಗೌರವನ, ನಾವು ತೋರಿಸೋ ಅಭಿಮಾನನ ಮತ್ತೊಂದು ರೂಪದಲ್ಲಿ ಉಪಯೋಗಿಸ್ಕೋಬೇಕು ಅಂತ ಯೋಚನೆ ಮಾಡೋ ಸ್ವಾರ್ಥಿ ಅಲ್ಲ. ತುಂಬಾ ಎಷ್ಟೊಂದು ಕನ್ಸು ಕಟ್ಟಿದ್ದೆ, ಮನ್ಸು ತುಂಬಾ ಎಷ್ಟೊಂದು ಊಹಿಸ್ಕೊಂಡಿದ್ದೆ. ಎಲ್ಲಾನು ಒಂದೇ ಸಲ ಬಡ್ದು ನೆಲ ಸಮ ಆಗೋಯ್ತು. ಈಗ ನನ್ ಕಣ್ ತುಂಬಾ ಕಣ್ಣೀರು, ಮನ್ಸು ತುಂಬಾ ನೋವು ಬಿಟ್ರೆ ಬೇರೆ ಏನೂ ಇಲ್ಲ. ನಾನು ಅದೃಷ್ಟವಂತೇನೋ ಅಲ್ವೋ ಗೊತ್ತಾಗ್ತಾ ಇಲ್ಲ. ಯಾವುದೋ ಜನ್ಮದ ಶಾಪ ನನ್ನನ್ನಿನ್ನೂ ಹಿಂಬಾಲಿಸ್ತಾನೆ ಇದೆ. ಒಂದ್ ಪರೀಕ್ಷೆನ್ ಬರೆಯೋದಕ್ಕೆ ಕೆಲವು ಅರ್ಹತೆಗಳು ಬೇಕು. ಒಂದ್ ಕೆಲ್ಸಕ್ಕೋಸ್ಕರ ಪ್ರಯತ್ನ ಮಾಡೋದಕ್ಕೆ ಕೆಲವು ಅರ್ಹತೆಗಳು ಬೇಕು. ವೇದವತಿಯವ್ರ ಕುಟುಂಬಕ್ಕೆ ಚಿಕ್ಕ ಸೊಸೆಯಾಗಿ ಬರೋದಕ್ಕೆ ಆ
ಹುಡುಗಿನಲ್ಲಿ ಇರ್ಬೇಕಾಗಿರೋ ಅರ್ಹತೆ ಏನು ಅಂತ ನನ್ಗಿನ್ನೂ ಅರ್ಥ ಆಗ್ತಿಲ್ಲ. ಒಂದ್ ವೇಳೆ ದೇವ್ರಿಗೆ ಕೂಡ ನಮ್ ಮದ್ವೆ ಇಷ್ಟ ಆಗ್ಲಿಲ್ವಾ? ಹಾಗನ್ಬೇಡ ಅವನಿ. ಆ ದೇವರಿಗೆ ಇಷ್ಟ ಇದ್ರೂ ಇಲ್ದೇ ಇದ್ರು ನೀನಂದ್ರೆ ನನಗೆ ತುಂಬಾ ತುಂಬಾ ಇಷ್ಟ. ಹಾಗಾದ್ರೆ ನಿಮ್ ಕುಲದೇವತೆ ಅನ್ನಪೂರ್ಣ ದೇವಿ ನನ್ನನ್ನು ಸೊಸೆಯಾಗಿ ಸ್ವೀಕರಿಸೋದಕ್ಕೆ ಅನುಗ್ರಹಿಸ್ತಿಲ್ಲ ಅಂತೀರಾ? ಎಷ್ಟು ಆಸೆಗಳನ್ನ ಇಟ್ಕೊಂಡು ಬಂದಿದ್ದೆ, ಹೀಗಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹಾಗಂತ ನನ್ನ ಪ್ರಯತ್ನಗಳನ್ನ ನಿಲ್ಸೋದಿಲ್ಲ. ಅವನಿ, ಬಂದಾಗಿಂದ ನಮ್ಮಿಂದ ದೂರನೇ ಇದೆಯಲ್ಲೋ, ಯಾಕೋ? ಅಯ್ಯೋ ಏನಿಲ್ಲ ಅಕ್ಕ. ಒಟ್ನಲ್ಲಿ ನಿನ್ ವಿಷಯದಲ್ಲಿ ನಮ್ಗೊಂದು ಕ್ಲಾರಿಟಿ ಸಿಕ್ತು ಕಣೋ. ಈಗ ನನ್ಗೊಂದ್ ಸ್ವಲ್ಪ ಸಮಾಧಾನ ಆಯ್ತು. ವಿಷಯನ ಬಿಡಿಸ್ದೆ ಹೇಳಿದ್ರೆ ಏನ್ ಅರ್ಥ ಆಗತ್ತಕ್ಕ? ಈಗ ಏನ್ ನಡೀತು ಅನ್ನೋದನ್ನ ಹೇಳು. ಲೇ ಇನ್ ಸಾಕ್ ನಿಲ್ಸ್ರೋ. ಹೋಗಿ ಉಳಿದಿರೋ ಪೂಜೆ ನೋಡೋಣ, ನಡೀರಿ. ಅಮ್ಮ ಅವನಿ, ನೀನು ನಮ್ಮನೆಗೆ ಕಾಲಿಟ್ಟ ಕ್ಷಣದಿಂದ ಗಮನಿಸ್ತಾ ಇದ್ದೀನಿ, ನಿನ್ನಲ್ಲಿ ಏನೋ ಒಂದು ಪ್ರತ್ಯೇಕತೆ ಇದೆ. ನಿನ್ನ ಒಳ್ಳೆತನಕ್ಕೆ ತಕ್ಕ ಹಾಗೆ ಒಳ್ಳೆಯವನು ಗಂಡ ಆಗಿ ಬರಬೇಕು ಅಂತ, ನನ್ನ ಮಗನಂತವನೇ ಸಿಗಬೇಕು ಅನ್ನೋದು ನನ್ನ ಆಸೆ. ಬರೋ ವರ್ಷಕ್ಕೆಲ್ಲ ಒಂದು ಮುದ್ದಾದ ಮಗುನ ಎತ್ಕೊಂಡು ಖುಷಿಯಾಗಿ ಈ ದೇವಸ್ಥಾನಕ್ಕೆ ಬರಬೇಕು ಅನ್ನೋದೇ ನನ್ನ ಆಸೆ. ಹಾಗಾಗ್ಬೇಕು ಅಂದ್ರೆ ನೀನ್ ಒಂದ್ ಕೆಲ್ಸ ಮಾಡ್ಬೇಕು. ಅದೇನು ಅಂತ ಹೇಳ್ತೀನಿ, ನನ್ ಜೊತೆ ಬಾಮ್ಮ, ಬಾ ಬಾ. ಓಂ ಶಿವಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ತ್ರಯಂಬಕಾಯ ನಮಃ, ಓಂ ಜಟಾಧರಾಯ ನಮಃ, ಓಂ ನೀಲಕಂಠಾಯ ನಮಃ, ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ, ಓಂ ತ್ರಯಂಬಕಾಯ ನಮಃ, ಓಂ ನಟರಾಜಾಯ ನಮೋ ನಮಃ. ಪುರೋಹಿತ್ರೆ, ಹೇಳಿ ಅಮ್ಮ. ಅವನಿ ನಮ್ಮನೆ ಅತಿಥಿಯಾಗಿದ್ರು ಕೂಡ ಇಂಥ ಹುಡುಗಿ ನಮ್ಮನೆ ಸೊಸೆಯಾದ್ರೆ ಚೆನ್ನಾಗಿರತ್ತೆ ಅಂತ ತುಂಬಾ ಸಂದರ್ಭಗಳಲ್ಲಿ ಅನ್ಕೊಂಡಿದ್ದೀನಿ. ವಂಶಾಚಾರದ ಪ್ರಕಾರ ನಾನು ಕೆಲವು ನಿರ್ಧಾರಗಳನ್ನ ತಗೋಬೇಕಾಗಿ ಬಂತು. ಅವನಿ ನನ್ನ ಮನೆಗೆ ಸೊಸೆ ಆಗ್ಲಿಲ್ಲ ಅಂದ್ರು, ನಮ್ಮ ಶ್ರೀಕರ್ ಅವಳಿಗೆ ಗಂಡ ಆಗ್ಲಿಲ್ಲ ಅಂದ್ರು, ಅವನಿಗೆ ಮಾತ್ರ ಒಳ್ಳೆ ಸಂಬಂಧ, ಒಳ್ಳೆ ಜೀವನ ಸಿಗ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನ್ನ ಆಸೆಗಳು, ಅವನಿ ಕನಸು ಎಲ್ಲ ಬರೋ ವರ್ಷದಷ್ಟರಲ್ಲಿ ನೆರವೇರ್ಬೇಕು. ಪುರೋಹಿತ್ರೆ. ಅಮ್ಮ, ಅಖಂಡ ದೀಪನ ಹಿಡ್ಕೊಂಡು ಶಿವನಿಗೆ 11 ಸುತ್ತು ಪ್ರದಕ್ಷಿಣೆ ಹಾಕಿ ಕೊನೆಗೆ ಅಖಂಡ ದೀಪನ ಇಲ್ಲಿರೋ ಕಲ್ಯಾಣಿಯಲ್ಲಿ ಬಿಡೋದು ಪ್ರತಿ ವರ್ಷನೂ ಪರಂಪರೆಯಿಂದ ನಿಮ್ಮ ಕೈಯಾರೆ ನಡೀತಿದೆ. ಈ ವರ್ಷ ಅವನಿ ಕೈಯಲ್ಲಿ ಮಾಡಿಸಿ, ನಿಮ್ಮ ಆಸೆಗಳೆಲ್ಲ ನೆರವೇರುತ್ತೆ. ಅದೇನೋ ನಾನ್ ಮಾಡ್ತೀನಿ ಅಮ್ಮಮ್ಮ. ಈ ವರ್ಷ ಈ ಕಾರ್ಯಕ್ರಮನ ಅವನಿ ಮಾಡ್ತಾಳೆ. ಹೊರಗಡೆಯವ್ರ ಆಸೆನ ನೆರವೇರಿಸೋದಕ್ಕೆ ಸಂಪ್ರದಾಯನೂ ಕೂಡ ದಾನ ಮಾಡ್ತಿದ್ಯಾ. ಮನೆ ಮನುಷ್ಯರ ಬಗ್ಗೆ ಮಾತ್ರ ಯೋಚನೆ ಇಲ್ಲ. ಮೊದಲಿಂದನೂ ಇದೇ ಅಲ್ವಾ ನಡೀತಿರೋದು. ಈ ಅಖಂಡ ದೀಪದ ಜೊತೆಗೆ ಶಿವಪ್ರದಕ್ಷಿಣೆ ಮಾಡ್ತಿದ್ರೆ ಯಾವುದೇ ಕಾರಣದಿಂದನೂ ದೀಪ ಆರೋಯ್ತು ಅಂದರೆ ನಿಮ್ಮ ಕೋರಿಕೆಗಳು ನೆರವೇರೋದಿಲ್ಲ.
ಆ ಕೋರಿಕೆ ಜೀವನ ಪೂರ್ತಿ ನೆರವೇರದೇನೆ ದುರದೃಷ್ಟ ಹಾಗೇ ಉಳ್ಕೊಳ್ಳುತ್ತೆ. ಕಾರ್ಯಕ್ರಮ ಯಶಸ್ವಿಯಾದ್ರೆ ಎಷ್ಟು ಒಳ್ಳೆ ಫಲನೋ, ವಿಫಲವಾದ್ರೆ ಅಷ್ಟೇ ನಷ್ಟ. ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಸಿದ್ಧರಾಗಿದ್ರೆ ಹೆಜ್ಜೆ ಮುಂದಿಡಿ. ನಾನು ಶ್ರೀಕರ್ ಅವ್ರ ಹೆಂಡತಿಯಾಗಿ ವೇದವತಿ ಅವ್ರ ಮನೆಗೆ ಸೊಸೆ ಆಗಬೇಕು ಅಂತ ನನ್ನ ಜಾತಕದಲ್ಲಿ ಬರ್ದಿರೋದಕ್ಕೆ ನಮ್ಮ ಮದುವೆ ನಡೀತು. ಆ ನಿಜ ಗೊತ್ತಾಗಬೇಕು ಅಂದ್ರು, ಅತ್ತೆ ಆಸೆ ಪಟ್ಟ ಹಾಗೆ ಮಗು ಜೊತೆಗೆ ಬರಬೇಕು ಅಂತಂದ್ರು ನಿನ್ನ ಆಶೀರ್ವಾದ ನನಗೆ ಬೇಕು. ಅವನಿ, ಸರಿಯಾಗಿ ಯೋಚನೆ ಮಾಡು. ತುಂಬಾ ಗಂಭೀರವಾಗಿ ಯೋಚನೆ ಮಾಡ್ತಿದ್ದಾಳೆ. ಯಾವುದಕ್ಕೋ ಭಯ ಪಡ್ತಿರೋ ಹಾಗಿದ್ದಾಳೆ. ಭಯನೋ ಅಥವಾ ಏನಾದರೂ ರಹಸ್ಯನೋ ಯಾರಿಗ್ ಗೊತ್ತು? ನಾನು ಇದನ್ನ ಮಾಡ್ತೀನಿ. ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಳ್ಳಿ. ತಾಯಿಯಾಗಿ ನಾನು ನಿನ್ನ ಆಶೀರ್ವದಿಸ್ತಿದ್ದೀನಿ. ದೀಪ ತಗೊಳಮ್ಮ. ಪ್ರಾಣೇಶ್ವರಂ ಪಂಚಭೂತೇಶ್ವರಂ ಅನಾದೀಶ್ವರಂ ಆದೀಶ್ವರಂ ಸರ್ವಕಾಲೇಶ್ವರಂ ಸದೈಕರೂಪರೂಪಾಯ ವಿಷ್ಣವೇ ಪ್ರಭವಿಷ್ಣವೇ ಸಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಶೋಭಿಕೌಸ್ತುಭಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ
ಲಾವಣ್ಯ, ಏನದ್ಗೆ? ದೀಪ ಆರೋಗೋದಿಕ್ಕೆ ಏನಾದ್ರೂ ಪ್ಲಾನ್ ಹಾಕು. ಮನೇಲಾಗಿದ್ರೆ ಫ್ಯಾನ್ ಹಾಕ್ಬೋದಿತ್ತು, ಇಲ್ಲೇನ್ ಮಾಡೋದು? ಬಾಮೈದ, ಏನ್ ಭಾವ? ಬಾಯಿಂದ ಗಾಳಿ ಊದಿ ಆರಿಸ್ಬಿಡ್ಲಾ? ಅಮ್ಮನ್ಗೇನಾದ್ರೂ ಗೊತ್ತಾದ್ರೆ ತಿನ್ನೋದಿಕ್ಕೆ ನಿನ್ ಬಾಯಲ್ಲಿ ಹಲ್ ಕೂಡ ಇರಲ್ಲ.